ಊಟಕ್ಕೆ ಸಿದ್ಧಗಂಗೆ, ನೋಟಕ್ಕೆ ಶಿವಗಂಗೆ, ಮಾತಾಡಕ್ಕೆ ಮಧುಗಿರಿ ಮಾರಿ ಮಾತಿಗೆ ನಾಲರ್ನ ಕರಿಶಾಲ. ನಾವೆಲ್ಲ ನಮ್ಮ ಅಪ್ಪ ಅಮ್ಮ ಜೊತೆ ಇರ್ತೀವಿ. ಅವರು ಒಬ್ಬರು ಇರಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲ ಬಿಟ್ಟು ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇರ್ತಾರೆ. ಇಲ್ಲಿ ಸಿದ್ಧಗಂಗಾ ಮಠನೇ ಅವ್ರಿಗೆ ಅಪ್ಪ ಅಮ್ಮ ಫುಲ್ ಎಲ್ಲ ಹುಡುಗರಿಗೆ. ಪುಣ್ಯಾತ್ಮ ಪುಣ್ಯಾತ್ಮ ದಾರಿ ತೋರಿಸ್ತೀನಿ, ಬನ್ನಿ ಹೋಣ. ಇವರೇ ನಮ್ಮ ಶಿವಕುಮಾರ ಸ್ವಾಮೀಜಿಗಳು. ನೋಡೋಣ ಬನ್ನಿ. ದಾಸೋಹ ಹೆಂಗೈತೆ ಒಳಗಡೆ, ಎಷ್ಟು ಜನ ಕ್ರೌಡ್ ಇರುತ್ತೆ ಇಲ್ಲಿ. ಅವತ್ತು ಹಚ್ಚಿರೋದ ಬೆಂಕಿ ಇವತ್ತು ಆರಿಲ್ವಂತೆ. ಪ್ರತಿದಿನ ನಡೀತಾನೆ ಇರುತ್ತೆ ದಾಸೋಹ. ಸರ ಬಂದಿದೆ ಸರ್. ಹಾಂ ಹಾಂ ಹಾಂ. ಅಲ್ಲಿಂದ ಊಟಕ್ಕೆ ಸಿದ್ಧಗಂಗೆ, ನೋಟಕ್ಕೆ ಶಿವಗಂಗೆ, ಮಾತನಾಡಕ್ಕೆ ಮಧುಗಿರಿ, ನೋಟಕ್ಕೆ ಏನು ಸರ್? ಊಟಕ್ಕೆ ಸಿದ್ಧಗಂಗೆ, ಊಟಕ್ಕೆ ಸಿದ್ಧಗಂಗೆ, ನೋಟಕ್ಕೆ ಶಿವಗಂಗೆ, ಮಾತಾಡಕ್ಕೆ ಮಧುಗಿರಿ ಮಾರಿ ಮಾತಿಗೆ ನಾಲರ್ನ ಕರಿಶಾಲ. ಊಟಕ್ಕೆ ಸಿದ್ಧಗಂಗೆ, ನೋಟಕ್ಕೆ ಶಿವಗಂಗೆ, ಮಾತನಾಡಕ್ಕೆ ಮಧುಗಿರಿಯೋ, ಮಾತನಾಡಕ್ಕೆ ಮಧುಗಿರಿ ದಂಡಿನ ಮಾರಿ ಮಾತಿಗೆ ನಾಲರ್ನೋ ಕರಿಶಾಲ. ಇದು ಸತ್ಯಾಂಶ ಕಣಪ. ಸಿದ್ಧಗಂಗೆ ಒಳಗೆ ಹಚ್ಚಿದ ಬೆಂಕಿ ಕೆಟ್ಟಿಲ್ಲ, ಚಂದ್ರ ಸೂರ್ಯ ಇರೋವರೆಗೂ ಕೆಡಂಗಿಲ್ಲ. ಹಚ್ಚಿರೋ ಒಲೆ ಇವತ್ತು ಆರಿಲ್ಲ ಅಂತಾರೆ. ಊಟದ ವ್ಯವಸ್ಥೆ ಯಾವ ರೀತಿ ಇರುತ್ತೆ? ಸಿದ್ಧಗಂಗಾ ಮಠ ಊಟಕ್ಕೆ ಫೇಮಸ್ ಅಂತಾರೆ. ಇಲ್ಲಿನ ಊಟ ಮಾಡೋದ್ರೆ ನಮ್ಮ ಇದು ಪಾವನ ಆಯಿತು ಅಂತ ಹೇಳ್ತಾರೆ. ಅಂದರೆ ನೋಡಿ, ಆಗಿನ ಕಾಲದಲ್ಲಿ ಬಳಸ್ತಿದ್ದಂಥ ಇದ್ರು ತುಂಬ ರಾಗಿ ತುಂಬಿಸಿದ್ರು. ಇನ್ನೂ ರಾಗಿ ಖಾಲಿ ಆಗಿಲ್ಲ, ರಾಗಿ ಐತೆ. ಇದನ್ನೇ ಅಕ್ಕಿದು ಇದು ಕಾಳುಗಳು ಎಲ್ಲ ಏನ್ರ ಅಂದರೆ ಹಿತ್ತಾಳೆದಿರಂಗೈತೆ ಸರ್. ಹಿತ್ತಾಳೆದಲ್ವ ಇದು? ಹಿತ್ತಾಳೆದಿರಂಗೈತೆ ನೋಡಿ. ಒಂದು ಕಂಡ್ಗ ಅಂದರೆ ಇಷ್ಟು ಅಂತ, ಒಂದು ಕಂಡ್ಗ ರಾಗಿ, ಒಂದು ಕಂಡ್ಗ ಕಾಳು ಅಂದರೆ ಇಷ್ಟೈತೆ. ಒಳಗಡೆ ನೋಡಿ ಇಷ್ಟು ಕಾಳು, ಇಷ್ಟು ದೊಡ್ಡದಿದು. ಸಿದ್ಧಗಂಗಾ ಮಠದ ಪ್ರಸಾದ ನಿಲಯ ಫುಲ್ಲು. ಊಟ ಆಯಿತು. ಊಟ ಮಾತ್ರ ಸಖತ್ತಾಗಿ. ಅವತ್ತು ಹಚ್ಚಿರೋ ಒಲೆ ಇವತ್ತು ಆರಿಲ್ಲ ಅಂತ ಹೇಳ್ತಾರೆ ಸಿದ್ಧಗಂಗಾ ಮಠದಲ್ಲಿ. ಊಟ ಹೆಂಗಿತ್ತು ಮೇಡಮ್? ತುಮಕೂರಿಗೆ ಫೇಮಸ್ ಊಟ. ಈ ಥರ ಊಟ ಯಾರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೆಂಗಿತ್ತು ಮೇಡಮ್ ಊಟ? ಪರಮಾನಂದ ರೆಡಿ ಮಾಡ್ತವ್ರೆ. ಭಕ್ತಾದಿಗಳು ಬಂದವರಿಗೆ ಊಟ ಮಾಡಿದ್ದಾರೆ ಫುಲ್ಲು. ಏನಂದರೆ ಈರುಳ್ಳಿನೇ ಎಲ್ಲ ಬಿಡಿಸಿ ಹಾಕ್ತವ್ರೆ. ಈರುಳ್ಳಿ ಪೂಜೆ ಆದ್ಮೇಲೆ ಹಳ ಬರೋದು ಪಕ್ಕ, ಎಂಥವ್ರಿಗೂ ಬರುತ್ತೆ. ಹಳಬೇಡ ಅಂದರೆ ಹಳಕ್ಕಾಗಲ್ಲ. ಮಾಡ್ತಾವ್ರೆ ಕೆಲಸ ನೋಡಿ. ಅಜ್ಜಿದಿರಿ ಅಂತ ಕೆಲಸ ಮಾಡ್ತಾರೆ. ನೀವು ಬೇಕನ್ಸರಿ ಬಂದಿದ್ದೀರಾ? ಸಿದ್ಧಗಂಗಾ ಮಠಕ್ಕೆ ಬೇಕನ್ಸರಿ ಬರ್ಬೇಕು ಅಂದ್ರೆ ಏನು ಇಷ್ಟ? ಇಲ್ಲಿ ಏನು ಬರುತ್ತಾ ಇಷ್ಟ? ದರ್ಶನ ಮಾಡ್ಬೋದು, ಪ್ರಶಾಂತವಾಗಿದೆ. ನೆಮ್ಮದಿ. ದೇವಸ್ಥಾನಕ್ಕೆ ಬಂದರೆ ದೇವ್ರು ನೋಡಿ ಸಾಕು. ಏನೋ ಅಂತಾರೆ ನೆಮ್ಮದಿ, ಖುಷಿ, ಆತ್ಮಸ್ಥೈರ್ಯ, ಏನೋ ಒಂದು ಮನೋಭಾವ. ನಿಂತ ನೋಡು ಯಜಮಾನ. ಬೆಳಗ್ಗೆ ತಕ್ಷಣ ಫ್ರೆಂಡ್ಸ್ ಬಂದ್ರು ಹೇಳೋದಕ್ಕೆ ಗುಡ್ ಮಾರ್ನಿಂಗ್ ಬ್ರೋ ಬ್ರೋ. ಹಾಯ್ ಬ್ರೋ ಅಂತ, ಹಾಯ್ ಬ್ರೋ ಅಂತಾರೆ. ಹಾಯ್ ಬ್ರೋ ಅಂತಾರೆ. ಬನ್ನಿ ಹಾಯ್ ಅಂತಾರೆ, ಚಿಂತೆ ಅಂತಾರೆ ಎಲ್ಲ. ಸಿದ್ಧಗಂಗಾ ಮಠ ಬಂದರೆ ಹುಡುಗರು ಪಕ್ಕ ಮಾತಾಡ್ಸೋದು ಪಕ್ಕ ನೆಕ್ಸ್ಟ್ ಲೆವೆಲ್ಲು. ಸೂಪರ್ ಆಗಿತ್ತು. ಚಿಂದಿಯವರ ಹುಡುಗರು ಮಾತ್ರ ಎಲ್ಲ ನೋಡಿ ಹೆಂಗೆ ಹಾಯ್ ಅಂತವ್ರೆ. ಸೂಪರ್ ಪೀಸ್ಫುಲ್ ಆಗಿ. ಮಳೆ ಬೇರೆ
ಗೊತ್ತಾಯ್ತು. ನನ್ನೇ ಹೊಡೆದೇ ಸೂಪರ್. ಈ ಥರ ಇರಬೇಕು ಹುಡುಗರಾದ್ಮೇಲೆ ಈ ಥರ ಇರ್ತಾರೆ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಥರ ಐತೆ. ಸೂಪರ್ ಗುರು ಸೂಪರ್. ಆಲ್ ದಿ ಬೆಸ್ಟ್ ಮಕ್ಕಳು, ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿ, ಆಲ್ ದಿ ಬೆಸ್ಟ್. ನೋಡಿ ನಮ್ಮ ಹುಡುಗನ ಫೋಟೋ ಚೆನ್ನಾಗವನೆ. ಕಾಣಲಿ ನಮ್ಮ ಹುಡುಗರು ನೋಡಿ ಹೆಂಗವ್ರೆ, ಸೂಪರ್ ಆಗವ್ರೆ. ಎಲ್ಲ ಮಾಡಲಿ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್. ಸ್ಕೂಲು ಎಲ್ಲ ಫುಲ್ ಅಲ್ಲೇ ಇರೋದು. ನೋಡ್ಕೊಂಬಿಡಿ, ಎಲ್ಲ ತೋರ್ಸೋಕ್ಕಲ್ಲ, ತುಂಬ ವೀಡಿಯೋ ಲೆಂಥೇ ಆಗುತ್ತೆ. ಬನ್ನಿ, ರೈತರ ಜಾತ್ರೆ ಎಲ್ಲಿ ನಡೆಯೋದು ಅಂತಲ್ಲ, ವರ್ಷ ಫೆಬ್ರವರಿ ತಿಂಗಳು ಯಾವಾಗ ಅಂದರೆ ನಡೆಯೋದು ರೈತರ ಜಾತ್ರೆ. ಇನ್ನೇನು ಹೋಯ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ. ಬನ್ನಿ ತೋರ್ಸೋಣ. ನೋಡಿ, ನಾವೆಲ್ಲ ನಮ್ಮ ಅಪ್ಪ ಅಮ್ಮ ಜೊತೆ ಇರ್ತೀವಿ. ಅವರು ಒಬ್ಬರು ಇರಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲ ಬಿಟ್ಟು ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇರ್ತಾರೆ. ಇಲ್ಲಿ ಸಿದ್ಧಗಂಗಾ ಮಠನೇ ಅವ್ರಿಗೆ ಅಪ್ಪ ಅಮ್ಮ ಫುಲ್ ಎಲ್ಲ ಹುಡುಗರಿಗೆ ಅಂತಾರೆ. ಆಯ್ ಬ್ರೋ ನಮ್ದು ಇಲ್ಲೇ ತುಮಕೂರು. ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ಇಲ್ಲೇ ರೈತರ ಜಾತ್ರೆ ಇಲ್ಲೇ ನಡೆಯೋದು. ಇಲ್ಲಿ ಪ್ರತಿ ವರ್ಷ ರೈತರ ಜಾತ್ರೆ ನಡೆಯುತ್ತೆ. ರೈತರಿಗೋಸ್ಕರ ನಡೆಯೋದು. ಸುಮಾರು ಒಂದು 10 ರೂಪಾಯಿ ಇಲ್ಲಾಂದರೆ 15 ರೂಪಾಯಿ ಟಿಕೆಟ್ ಇರುತ್ತೆ. ಒಳಗಡೆ ಫುಲ್ಲು ರೈತರ ಬಗ್ಗೆ ಫುಲ್ ನೋಡ್ಬೋದು. ಫ್ರೀಯಾಗಿ ನಿಮಗೆ ಸಿದ್ಧಗಂಗಾ ಇದರಿಂದ ಏನಪ್ಪ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋದು ಫುಲ್ ಎಲ್ಲ ಇಲ್ಲಿರುತ್ತೆ. ಪ್ರತಿ ವರ್ಷ ನಡೀತಾ ಇರುತ್ತೆ. ರೈತರಿಗೋಸ್ಕರ ಬಡವರಿಗೋಸ್ಕರ ಫುಲ್ ನಡೀತಾ ಇರುತ್ತೆ. ಇಲ್ಲಿ ಒಳಗಡೆ ಹೋಗ್ಬೇಕು ಅಂದರೆ 10 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬೇಕು. ಆಗ ಫುಲ್ ಇರುತ್ತೆ. ಫುಲ್ ಜನಗಳು, ಫುಲ್ ಕ್ರೌಡ್ ಇರುತ್ತೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರಬೇಕು, ಅಷ್ಟೊಂದು ಫುಲ್ ಜನಗಳು. ಮಳ್ಳಾಕಿರು ಮಳ್ಳಿಳಿಯಲ್ಲ ಆ ಥರ ಜನಗಳಿರ್ತಾರೆ ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ. ಇಲ್ಲಿ ರೈತರ ಜಾತ್ರೆ ನಡೀತಾ ಇರುತ್ತೆ. ಬನ್ನಿ, ಇಷ್ಟೇ ಸಿದ್ಧಗಂಗಾ ಮಠ ಬಗ್ಗೆ, ಇತಿಹಾಸ ಬಗ್ಗೆ. ಸಿದ್ಧಗಂಗಾ ಮಠ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಇದ್ದಾಗ ಇದಕ್ಕಿಂತ ಮಸ್ತಾಗೆ ಜನಗಳು ಬರ್ತಿದ್ರು. ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಇದ್ದಾಗ ಅವರಿಲ್ಲ. ಹಂಗವರು ಈ ಸಿದ್ಧಗಂಗಾ ಮಠಕ್ಕೆ ಭಕ್ತಾದಿಗಳು ಹರಿದು ಬರ್ತಿದ್ದಾರೆ. ಯಾಕೆಂದರೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಹೆಸರೇ, ಆ ಹೆಸರಿಂದನೇ ಇಲ್ಲಿಗೆ ಬರ್ತಾ ಇರೋದು ನಮ್ಮ ಭಕ್ತಾದಿಗಳು ಫುಲ್ಲು. ಬನ್ನಿ, ಇಲ್ಲಿ ಮೊದಲೇನೂ ಇರಲಿಲ್ಲ ಫುಲ್ಲೆಲ್ಲ. ಈಗ ಇದು ಮಾಡ್ತಾವ್ರೆ, ಫ್ಲೇವರ್ ಎಲ್ಲ ಕಟ್ತಾವ್ರೆ ಫುಲ್ಲೆಲ್ಲ. ಬನ್ನಿ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ದ ಮಿಸ್ಟರ್ ತುಮಕೂರು ಲಾಕ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.